ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಆಂತರಿಕವಾಗಿ ಹೊಗೆಯಾಡುತ್ತಿದ್ದ ಸಮಸ್ಯೆಗಳು ಶಮನಗೊಂಡು ಕ್ರಾಂತಿಕಾರಿ ಹಾಗೂ ಆಕಸ್ಮಿಕ ಯಶಸ್ಸಿನ ಘಟ್ಟವೊಂದು ಆರಂಭ ಆಗ್ತಾ ಇದೆ. ನಿಮ್ಮ ರಾಶಾಧಿಪತಿಯಾದ ಮಂಗಳನ ಅಗಾಧ ಶಕ್ತಿ, ತೀವ್ರತೆ, ಗಂಭೀರತೆ ಮತ್ತು ಅಚಲವಾದ ದೃಢ ನಿಶ್ಚಯ ನಿಮ್ಮ ವ್ಯಕ್ತಿತ್ವದ ದಿವ್ಯ ಶಕ್ತಿಯಾಗಲಿದೆ. ನೀವು ಮೇಲ್ನೋಟಕ್ಕೆ ಶಾಂತವಾಗಿ ಕಂಡು ಕೂಡ ನಿಮ್ಮ ಮನಸ್ಸಲ್ಲಿ ರೂಪಿಸುವ ತಂತ್ರಗಳು ಮತ್ತು ನಿಖರವಾದ ಆಲೋಚನೆಗಳು ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ. ಇಲ್ಲಿಯವರೆಗೆ ನಿಮ್ಮ ಕಚೇರಿಯಲ್ಲಿ ನೀವು ಅತ್ಯಂತ ನಿಷ್ಠೆಯಿಂದ ದುಡಿತಾ ಇದ್ರೂ ಕೂಡ ಹಿನ್ನೆಲೆಯಲ್ಲಿ ನಡೀತಿದ್ದ ಸೌಮ್ಯ ರೀತಿಯ ಕಚೇರಿ, ರಾಜಕೀಯ ಅಥವಾ ಗುಪ್ತ ಶತ್ರುಗಳ ಕುತಂತ್ರಗಳಿಂದಾಗಿ ನಿಮಗೆ ಸಿಗಬೇಕಾದ ಸೂಕ್ತ ಸ್ಥಾನಮಾನಗಳು ಕೈತಪ್ಪಿ ಹೋಗಿರಬಹುದು. ನಿಮ್ಮ ವಿರುದ್ಧ ಅನೇಕ ಅಪಪ್ರಚಾರಗಳು ನಡೆದು ನಿಮ್ಮ ಶ್ರಮವನ್ನು ಕಡೆಗಣಿಸುವ ಪ್ರಯತ್ನಗಳು ಸಾಗಿದ್ದಿರ್ಬೋದು. ಆದರೆ ವೃಶ್ಚಿಕ ರಾಶಿಯವರು ಯಾವುದೇ ಸೋಲಿಗೆ ಅಂಜುವವರಲ್ಲ. ಕತ್ಲೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಸೂಕ್ತ ಸಮಯಕ್ಕಾಗಿ ಕಾಯುವ ನಿಮ್ಮ ತಾಳ್ಮೆಗೆ ಈಗ ಮಹತ್ತರ ಫಲ ಸಿಗುವ ಸಮಯ ಬಂದಿದೆ. ವೃಶ್ಚಿಕ ರಾಶಿಯವರು ಬಿಕ್ಕಟ್ಟಿನ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಸಮಯದಲ್ಲಿ ತೋರುವ ಕೌಶಲ್ಯ ಮತ್ತು ಸಮಸ್ಯೆಯ ಮೂಲವನ್ನು ಪತ್ತೆ ಹಚ್ಚುವ ನಿಖರತೆ ಬೇರೆ ಯಾರಲ್ಲೂ ಕೂಡ ಇರುವುದಿಲ್ಲ. ನಿಮ್ಮ ಈ ಅದ್ಭುತ ಒಳನೋಟ ಮತ್ತು ರಹಸ್ಯವಾಗಿ ಕೆಲಸವನ್ನು ಪೂರ್ಣಗೊಳಿಸುವ ಶಕ್ತಿ ಸಂಸ್ಥೆಯ ಉನ್ನತ ಮಟ್ಟದ ನಿರ್ಣಾಯಕರ ಕಣ್ಣಿಗೆ ಬಿದ್ದಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಕಸ್ಮಿಕವಾದ ಘಟನೆಯೊಂದು ನಡೆದು ಇಡೀ ಕಂಪನಿಯ ಗಮನ ನಿಮ್ಮತ್ತ ತಿರುಗುತ್ತೆ. ನಿಮ್ಮ ಅತ್ಯಂತ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಗುರುತಿಸುವ ಮೇಲಾಧಿಕಾರಿಗಳು ಸಂಸ್ಥೆ ಎದುರಿಸುತ್ತಿರುವ ಅತಿದೊಡ್ಡ ಕಷ್ಟಕರ ಯೋಜನೆಯನ್ನು ಬಗೆಹರಿಸೋದಕ್ಕೆ ನೇರವಾಗಿ ನಿಮ್ಮನ್ನೇ ರಂಗಕ್ಕೆ ಇಳಿಸ್ತಾರೆ. ನಿಮ್ಮ ಒಂದು ದೃಢವಾದ ನಿರ್ಧಾರ ಸಂಸ್ಥೆಗೆ ದೊಡ್ಡ ಲಾಭ ತಂದುಕೊಡುತ್ತೆ. ಇದರ ಪರಿಣಾಮವಾಗಿ ನಿಮ್ಮ ಉದ್ಯೋಗದಲ್ಲಿ 3 ಬೃಹತ್ ಬದಲಾವಣೆಗಳು ಆಗುತ್ತೆ. ಅನಿರೀಕ್ಷಿತ ಹುದ್ದೆ ಮತ್ತು ಅಧಿಕಾರ. ನಿಮ್ಮ ವಿರುದ್ಧ ಕೆಲಸ ಮಾಡಿದವರೇ ಆಶ್ಚರ್ಯಪಡುವಂತೆ ನಿಮ್ಮನ್ನು ಕಚೇರಿಯ ಪ್ರಮುಖ ವಿಭಾಗದ ಹೆಡ್, ಪ್ರಾಜೆಕ್ಟ್ ಲೀಡರ್ ಅಥವಾ ಉನ್ನತ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಸ್ಥಾನದಲ್ಲಿ ಕೂರಿಸಲಾಗುತ್ತೆ. ಆರ್ಥಿಕ ಪ್ರಗತಿ ಹಾಗೂ ಪ್ರೋತ್ಸಾಹಧನ. ಕುಜನ ಶಕ್ತಿಯಿಂದಾಗಿ ನಿಮ್ಮ ವೇತನದಲ್ಲಿ ನಿರೀಕ್ಷೆಗೂ ಮೀರಿದ ಏರಿಕೆ, ಬಾಕಿ ಉಳಿದಿದ್ದ ಭತ್ಯೆಗಳು ಹಾಗೂ ಆಕಸ್ಮಿಕ ಬೋನಸ್ ಅಧಿಕೃತವಾಗಿ ನಿಮ್ಮ ಖಾತೆ ಸೇರುತ್ತೆ. ಗುಪ್ತ ಶತ್ರುಗಳ ಶಮನ. ಇಷ್ಟು ದಿನ ನಿಮ್ಮ ಬೆನ್ನ ಹಿಂದೆ ಬೆನ್ನು ಹಾಕುತ್ತಿದ್ದ ಗುಪ್ತ ಶತ್ರುಗಳು ತಮ್ಮ ಸ್ವಂತ ತಪ್ಪುಗಳಿಂದಲೇ ಸಿಕ್ಕಿಬಿದ್ದು ನಿಸ್ಸಹಾಯಕರಾಗಿದ್ದಾರೆ. ನಿಮ್ಮ ಅಧಿಕಾರದ ಮುಂದೆ ಅವರು ತಲೆಬಾಗುವುದು ಅನಿವಾರ್ಯವಾಗುತ್ತೆ. ನಿಮ್ಮ ರಾಶಾಧಿಪತಿ ಮಂಗಳನು ಸಾಹಸ ಹಾಗೂ ವೃತ್ತಿ ಸ್ಥಾನದಲ್ಲಿ ಬಲಗೊಳ್ತಾ ಇದ್ದು, ದೇವಗುರು ಬೃಹಸ್ಪತಿ ಮತ್ತು ಸೂರ್ಯನ ಪ್ರಭಾವದಿಂದ ನಿಮ್ಮ ದಶಮ ಭಾವದಲ್ಲಿ ರಾಜಯೋಗ ರೂಪುಗೊಳ್ತಾ ಇದೆ. ಈ ಗ್ರಹ ಬಲವು ನಿಮಗೆ ಆಡಳಿತಾತ್ಮಕ ಶಕ್ತಿ, ಧೈರ್ಯ ಮತ್ತು ಜಯವನ್ನು ತಂದುಕೊಡುತ್ತೆ. ನೀವು ಮಾಡಬೇಕಾದ ಪರಿಹಾರ ಹಾಗೂ ಜಾಗ್ರತೆ. ಅಧಿಕಾರ ಸಿಕ್ಕ ಅಂತ ಹೇಳ್ಬಿಟ್ಟು ಸಿಟ್ಟು, ಆತುರ ಅಥವಾ ಹಳೆಯ ಸೇಡನ್ನು ತೀರಿಸಿಕೊಳ್ಳುವ ಮನಸ್ಥಿತಿಗೆ ಹೋಗದೆ ವಿವೇಚನೆಯಿಂದ ಆಡಳಿತ ನಡೆಸಿ. ಮಂಗಳವಾರ ಮತ್ತು ಗುರುವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿ. ಕಚೇರಿಗೆ ಹೊರಡುವ ಮುನ್ನ ಹಣೆಗೆ ರಕ್ತಚಂದನ ಅಥವಾ ಸಿಂಧೂರದ ತಿಲಕವನ್ನು ಧರಿಸಿ. ವೃಶ್ಚಿಕ ರಾಶಿಯವರ ದೃಢ ನಿಶ್ಚಯಕ್ಕೆ ಈಗ ಸಫಲತೆ ಸಿಗುವ ಕಾಲ. ನಿಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿ ಯಶಸ್ಸಿನ ಶಿಖರ ಏರಿ. ಗುಪ್ತ ಶತ್ರುಗಳ ಶಮನ. ಇಷ್ಟು ದಿನ ನಿಮ್ಮ ಬೆನ್ನ ಹಿಂದೆ ಬೆನ್ನು ಹಾಕುತ್ತಿದ್ದ ಗುಪ್ತ ಶತ್ರುಗಳು ತಮ್ಮ ಸ್ವಂತ ತಪ್ಪುಗಳಿಂದಲೇ ಸಿಕ್ಕಿಬಿದ್ದು ನಿಸ್ಸಹಾಯಕರಾಗಿದ್ದಾರೆ. ನಿಮ್ಮ ಅಧಿಕಾರದ ಮುಂದೆ ಅವರು ತಲೆಬಾಗುವುದು ಅನಿವಾರ್ಯವಾಗುತ್ತೆ. ನಿಮ್ಮ ರಾಶಾಧಿಪತಿ ಮಂಗಳನು ಸಾಹಸ ಹಾಗೂ ವೃತ್ತಿ ಸ್ಥಾನದಲ್ಲಿ ಬಲಗೊಳ್ತಾ ಇದ್ದು, ದೇವಗುರು ಬೃಹಸ್ಪತಿ ಮತ್ತು ಸೂರ್ಯನ ಪ್ರಭಾವದಿಂದ ನಿಮ್ಮ ದಶಮ ಭಾವದಲ್ಲಿ ರಾಜಯೋಗ ರೂಪುಗೊಳ್ತಾ ಇದೆ. ಈ ಗ್ರಹ ಬಲವು ನಿಮಗೆ ಆಡಳಿತಾತ್ಮಕ ಶಕ್ತಿ, ಧೈರ್ಯ ಮತ್ತು ಜಯವನ್ನು ತಂದುಕೊಡುತ್ತೆ. ನೀವು ಮಾಡಬೇಕಾದ ಪರಿಹಾರ ಹಾಗೂ ಜಾಗ್ರತೆ. ಅಧಿಕಾರ ಸಿಕ್ಕ ಅಂತ ಹೇಳ್ಬಿಟ್ಟು ಸಿಟ್ಟು, ಆತುರ ಅಥವಾ ಹಳೆಯ ಸೇಡನ್ನು ತೀರಿಸಿಕೊಳ್ಳುವ ಮನಸ್ಥಿತಿಗೆ ಹೋಗದೆ ವಿವೇಚನೆಯಿಂದ ಆಡಳಿತ ನಡೆಸಿ. ಮಂಗಳವಾರ ಮತ್ತು ಗುರುವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿ. ಕಚೇರಿಗೆ ಹೊರಡುವ ಮುನ್ನ ಹಣೆಗೆ ರಕ್ತಚಂದನ ಅಥವಾ ಸಿಂಧೂರದ ತಿಲಕವನ್ನು ಧರಿಸಿ. ವೃಶ್ಚಿಕ ರಾಶಿಯವರ ದೃಢ ನಿಶ್ಚಯಕ್ಕೆ ಈಗ ಸಫಲತೆ ಸಿಗುವ ಕಾಲ. ನಿಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿ ಯಶಸ್ಸಿನ ಶಿಖರ ಏರಿ. ಗುಪ್ತ ಶತ್ರುಗಳ ಶಮನ. ಇಷ್ಟು ದಿನ ನಿಮ್ಮ ಬೆನ್ನ ಹಿಂದೆ ಬೆನ್ನು ಹಾಕುತ್ತಿದ್ದ ಗುಪ್ತ ಶತ್ರುಗಳು ತಮ್ಮ ಸ್ವಂತ ತಪ್ಪುಗಳಿಂದಲೇ ಸಿಕ್ಕಿಬಿದ್ದು ನಿಸ್ಸಹಾಯಕರಾಗಿದ್ದಾರೆ. ನಿಮ್ಮ ಅಧಿಕಾರದ ಮುಂದೆ ಅವರು ತಲೆಬಾಗುವುದು ಅನಿವಾರ್ಯವಾಗುತ್ತೆ. ನಿಮ್ಮ ರಾಶಾಧಿಪತಿ ಮಂಗಳನು ಸಾಹಸ ಹಾಗೂ ವೃತ್ತಿ ಸ್ಥಾನದಲ್ಲಿ ಬಲಗೊಳ್ತಾ ಇದ್ದು, ದೇವಗುರು ಬೃಹಸ್ಪತಿ ಮತ್ತು ಸೂರ್ಯನ ಪ್ರಭಾವದಿಂದ ನಿಮ್ಮ ದಶಮ
ಭಾವದಲ್ಲಿ ರಾಜಯೋಗ ರೂಪುಗೊಳ್ತಾ ಇದೆ. ಈ ಗ್ರಹ ಬಲವು ನಿಮಗೆ ಆಡಳಿತಾತ್ಮಕ ಶಕ್ತಿ, ಧೈರ್ಯ ಮತ್ತು ಜಯವನ್ನು ತಂದುಕೊಡುತ್ತೆ. ನೀವು ಮಾಡಬೇಕಾದ ಪರಿಹಾರ ಹಾಗೂ ಜಾಗ್ರತೆ: ಅಧಿಕಾರ ಸಿಕ್ಕ ಅಂತ ಹೇಳ್ಬಿಟ್ಟು ಸಿಟ್ಟು, ಆತುರ ಅಥವಾ ಹಳೆಯ ಸೇಡನ್ನು ತೀರಿಸಿಕೊಳ್ಳುವ ಮನಸ್ಥಿತಿಗೆ ಹೋಗದೆ ವಿವೇಚನೆಯಿಂದ ಆಡಳಿತ ನಡೆಸಿ. ಮಂಗಳವಾರ ಮತ್ತು ಗುರುವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿ. ಕಚೇರಿಗೆ ಹೊರಡುವ ಮುನ್ನ ಹಣೆಗೆ ರಕ್ತ ಚಂದನ ಅಥವಾ ಸಿಂಧೂರದ ತಿಲಕವನ್ನು ಧರಿಸಿ. ವೃಶ್ಚಿಕ ರಾಶಿಯವರ ದೃಢ ನಿಶ್ಚಯಕ್ಕೆ ಈಗ ಸಫಲತೆ ಸಿಗುವ ಕಾಲ. ನಿಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿ ಯಶಸ್ಸಿನ ಶಿಖರ ಏರಿ.